ಜೊತೆಯಲ್ಲಿ ಬ್ರಹ್ಮಾಂಡ ಗುರುಗಳಿದ್ದಾರೆ. ಮಾತನ್ನು ಮುಂದುವರಿಸೋಣ. ಗುರುಗಳೇ, ಯಾವ ರೀತಿಯಾದಂತಹ ಪರಿಸ್ಥಿತಿ ರೈತರಿಗಾಗಿರ್ಬೋದು, ರಾಜ್ಯದ ನಾಯಕರಿಗಾಗಿರ್ಬೋದು ಸಿಗುತ್ತೆ ಅಂತ ತಿಳಿಸ್ಕೊಟ್ರಿ. ಇಲ್ಲಿ ಬಹಳ ಪ್ರಮುಖವಾದಂತಹ ಕುತೂಹಲ ಏನು ಅಂತ ಹೇಳಿದ್ರೆ, ಈಗಾಗಲೇ ಕೆಲವು ಮಠದ ಶ್ರೀಗಳು, ಕೋಡಿ ಮಠದ ಶ್ರೀಗಳಾಗಿರ್ಬೋದು, ಬಾಬಾ ವಂಗಾ ಅವರಾಗಿರ್ಬೋದು, ಈಗ 3ನೇ ವಿಶ್ವ ಯುದ್ಧ ನಡೆಯುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯುದ್ಧ ಅಂತ ಹೇಳಿದ್ರೇನೆ ಆತಂಕ. ಈಗ ನಮಗೆಲ್ರಿಗೂ ನಿಮ್ಮಂತ ಕರುಣಿಲ್ಲ, ನಮ್ಮಂತ ಕೃಪಣಿಲ್ಲ. ಏನ್ ಹೇಳ್ತೀರಾ? ಯುದ್ಧದ ಆತಂಕವನ್ನ ನಿವಾರಿಸಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಒಂದು ಹೇಳ್ತೀನಿ ಪ್ರಜ್ವಲ, ನೀನು ಆತಂಕ ಪಟ್ಟರು ಪಡದೇ ಇದ್ರು ಜನ ಸಾಯ್ಬೇಕು ಅಂತ ಬರ್ದಿಟ್ಟು ಶಾಸನ ಯಾರು ತಪ್ಸಕ್ಕಾಗಲ್ಲ. ಪಾಪ ನಿನ್ನ ಭಯಕ್ಕೋಸ್ಕರ ಇನ್ನೊಬ್ರು ಸಮಾಧಾನವಾಗಿ ಏನೋ ಮಾಡೋಕ್ಕಾಗಲ್ಲ. ಆಗತ್ತೆ ಅನ್ನೋದು 3ನೇ ಮಹಾಯುದ್ಧ ಯಾವಾಗ ಆಗತ್ತೆ ಅಂದ್ರೆ, ನೋಡು, ಕುಜನ್ ಜೊತೆ ಸಾಧಾರಣವಾಗಿ ರಾಹು ಇದ್ರೆ ಆಸ್ಫೋಟ ಗ್ರಹ ಅಂತ ಕರಿತೀವಿ. ಈಗ ಡೆಲ್ಲಿಲಿ ಮನೆ ನೋಡಿರ್ತಕ್ಕಂಥದ್ದು ಸ್ಫೋಟ ಅಂತ ಹೇಳಿದ್ವಿ. ಆಟೋ ಅಲ್ಲಿ ಬಾಂಬ್ ಬ್ಲಾಸ್ಟು, ಬಾಂಗ್ಲಾದೇಶ್ ಗಲಾಟೆಗಳು, ಶ್ರೀಲಂಕಾ ಗಲಾಟೆಗಳು, ಆ ಥರ ಎಲ್ಲಾ ಪಕ್ಕದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಗಲಾಟೆಗಳು, ಪಾಕಿಸ್ತಾನಲ್ಲಿ ಆಗಿದ್ದ ಗಲಾಟೆಗಳು, ಇಂಥದ್ದೆಲ್ಲ ಇದೆ. ಶ್ರೀಲಂಕಾಲ್ ಆಗಿದ್ದ ಗಲಾಟೆಗಳೆಲ್ಲ ಇದೆ. ಸೊ ಈ ಥರದ ಗಲಾಟೆ ಘರ್ಷಣೆಗಳ ಜೊತೆ ಆಸ್ಫೋಟಗಳು ಜಾಸ್ತಿ ಅಂತ, ಬಾಂಬ್ ಬ್ಲಾಸ್ಟ್ಗಳು ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಥರ್ಡ್ ವರ್ಲ್ಡ್ ವಾರ್ ಜೊತೆಗೆ ಬಾಂಬ್ ಬ್ಲಾಸ್ಟ್ಗಳು ಹೆಚ್ಚಾಗತ್ತೆ. ಅಂದ್ರೆ ಎಲ್ಲ ಕಳ್ಳ ಕಾಕರಿಗಿಂತ ಟೆರರಿಸ್ಟ್ಗಳು ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾರೆ. ಆ ಟೆರರಿಸ್ಟ್ಗಳು ಜಾಸ್ತಿ ಬರ್ತಕ್ಕಂಥ ಅವಕಾಶಗಳು ಜಾಸ್ತಿ ಮಾಡುತ್ತೆ. ಸೊ ಏನ್ ಹೇಳುತ್ತೆ, ಸ್ವಧರ್ಮ ತನ್ನನ್ನೇ ಹಾಳು ಮಾಡುತ್ತೆ ಅಂತ. ಈಗ ಮುಸಲ್ಮಾನರು ಸ್ವಧರ್ಮ ಅಂದ್ರೆ ಅವರ ರಾಷ್ಟ್ರಗಳನ್ನ ಅವರೇ ಹಾಳು ಮಾಡ್ಕೊಂತಾರೆ ಅಂತ ಕೂಡ ಬರ್ದಿದೆ. ಅದಕ್ಕೆ ಆಲ್ ಟೆರರಿಸ್ಟ್ ಆರ್ ಮುಸ್ಲಿಮ್ಸ್, ಆಲ್ ಟೆರರಿಸ್ಟ್ ಆರ್ ಮುಸ್ಲಿಮ್ಸ್, ಆಲ್ ಮುಸ್ಲಿಮ್ಸ್ ಆರ್ ನಾಟ್ ಟೆರರಿಸ್ಟ್. ಸೊ ಆದ್ರಿಂದ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಂಬಂಧ ಏನಿದೆ ಅಂದ್ರೆ, ಈ ಆಸ್ಫೋಟಗಳು ರಾಹು ಜೊತೆ ಇದ್ದಾಗ ನಡೆಯುತ್ತೆ. ಅಣು ಬಾಂಬ್ಗಳು ಹಾಕುವಂತ ಪರಿಸ್ಥಿತಿಗಳು ಭಾರತ ದೇಶಕ್ಕೆ ಏನ್ ಹೇಳುತ್ತೆ, ನೀನ್ ನಾಳೆ ಆಗತ್ತೆ ಅಂದ್ರೆ ನಾಳೆ ಬೆಳಗ್ಗೆ ಆಗಲ್ಲ. ಶುರು ಆಗೋದು ಫ್ರಮ್ ಮೇ, ಬರ್ದಿಟ್ಕೊಂಡ್ಬಿಡು. ಈ ವರ್ಷದ 2026ರಿಂದ ಥರ್ಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗತ್ತೆ ಅಂದ್ರೆ, ಈಗ ರಷ್ಯಾ ಯುಕ್ರೇನ್ ಆಗ್ತಾ ಇತ್ತು, ಅದು ನಿಂತು ಹೋಗಕ್ಕೆ ಪರಿಸ್ಥಿತಿ ಬರುತ್ತೆ. ಆದ್ರೆ ಮೇ ನಂತರ ಥರ್ಡ್ ವರ್ಲ್ಡ್ ವಾರ್ಗೆ ಆರಂಭವಾಗತ್ತೆ. 13 ಮುಸ್ಲಿಂ ರಾಷ್ಟ್ರಗಳು ಭಾರತ ದೇಶದ ಮೇಲೆ ದಾಳಿ ಮಾಡ್ತಾರೆ. ಇದು ಬರೆದಿಟ್ಕೊಂಡ್ರೆ ಶಾಸನ, ಯಾರು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಥರ್ಡ್ ವರ್ಲ್ಡ್ ವಾರ್ ಒಂದೇ ದಿವಸ ಸ್ಟಾರ್ಟ್ ಮಾಡಿ, ಒಂದೇ ಸಲ ವರ್ಲ್ಡ್ ವಾರ್ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸ್ ಸಾಯಿಸ್ಬಿಡೋದಲ್ಲ. ನಮ್ಗೆಲ್ಲರಿಗೂ 2032ವರೆಗೂ ಟೈಮ್ ಇದೆ. ಅಂದ್ರೆ ಥರ್ಡ್ ವರ್ಲ್ಡ್ ವಾರು 2032 ನಡ್ಕೊಂಡು ಹೋಗುತ್ತೆ. ಬರ್ದಿಟ್ಕೋ, 2032 ಅಷ್ಟೊತ್ತಿಗೆ ಅಣು ಬಾಂಬ್ ಹಾಕ್ತಾರೆ. ಅಣು ಬಾಂಬ್ ಹಾಕೋ ಸಮಯದಲ್ಲಿ ಮಹಾವಿಷ್ಣು ತಾನೇ ಬಂದು ನಿಲ್ಲಿಸ್ತಾನೆ. ಕಲಿಯುಗದಲ್ಲಿ ಕಲಿಪುರುಷ ಹುಟ್ಟುಬಿಟ್ಟಿದ್ದಾನೆ. ಆದರೆ ಭುವನೇಶ್ವರ ಹತ್ರ ಅವನು 18 ವರ್ಷ ಈಗ ಅವನಿಗೆ, ಯಾರಿಗೆ ಮಹಾವಿಷ್ಣುಗೆ ಕಲಿ ಅವತಾರ ಹುಟ್ಟಾಗೋಗಿದೆ. ಮಹಾದೇವಿಯಾಗಿರ್ತಕ್ಕಂಥ ಜಗನ್ಮಾತೆನೂ ಹುಟ್ಟಾಗ್ಬಿಟ್ಟಿದೆ. ಅವಳಿಗೆ 16 ವರ್ಷ. ಅವಳು ಭುವನೇಶ್ವರಿಂದ 64 ಕಿಲೋಮೀಟರ್ ದೂರದಲ್ಲಿದ್ದಾಳೆ. ಸೊ ಈ ಒರಿಸ್ಸಾ ಭಾಗದ ಸುತ್ತಮುತ್ತಲೇ ಅವನು ಹುಟ್ಟಿ, ಮತ್ತು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಂಬಲ ಅಂತಕ್ಕಂಥ ಒಂದು ಜಾಗಕ್ಕೆ ಬಂದು ದಕ್ಷಿಣ ಭಾರತಕ್ಕೆ ದೋಣಿಯಲ್ಲಿ ವಾಪಸ್ ಬರ್ತಾರೆ ದೇವತೆಗಳು ಅಂತ ಬರ್ದಿದೆ. ಸೊ ಅದು 2032 ಟೈಮ್ ಇದೆ. ನಮಗೊಂದು 7 ವರ್ಷ 8 ವರ್ಷ ಟೈಮ್ ಇದೆ. ಅಷ್ಟೊತ್ತಿಗೆ ಜನಗಳು ಹೋಲ್ಸೇಲ್ ಆಗಿ ಟೋಟಲ್ ಇಡೀ ಪ್ರಪಂಚದಲ್ಲಿ ಏನೋ 600 ಕೋಟಿ ಇದೆ ಅಂತ ಇಟ್ಕೋ. ಇಡೀ ಪ್ರಪಂಚದಲ್ಲಿ 600 ಕೋಟಿಯಿಂದ 100 ಕೋಟಿಗೆ ಇಳಿದು ಬಿಡ್ತಾರೆ ಜನ. ಅಷ್ಟು ಜನ ಹೋಲ್ಸೇಲ್ ಆಗಿ ಹೋಗ್ತಾರೆ, 1-2 ಸಾಯಲ್ಲ. ಜನಗಳು ಹೋಲ್ಸೇಲ್ ಆಗಿ ಟ್ರೈನ್ ಬ್ಲಾಸ್ಟು, ಬಾಂಬ್ ಬ್ಲಾಸ್ಟು, ಏರೋಪ್ಲೇನ್ ಬ್ಲಾಸ್ಟು. ಅದಕ್ಕೆ ನಾನು ಜನಗಳಿಗೆ ಏನು ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಕರ್ನಾಟಕ ಸುತ್ತಮುತ್ತಲು, ಭಾರತ ಸುತ್ತಮುತ್ತಲು ತಾವುಗಳು ಎಲ್ಲರೂ ಮುಂಜಾಗ್ರತೆಯಾಗಿ, ಯಾವತ್ತು ರಾಹು ಅಂದ್ರೆ ಆಸ್ಫೋಟ ಗ್ರಹಗಳು. ಸೊ ಏನು ಅಂದ್ರೆ, ಈಗೆಲ್ಲ ನೀವೆಲ್ಲ ರಿಲಯನ್ಸ್ದೋ ಅಥವಾ ಯಾವುದೋ ಗ್ಯಾಸ್ ಲೈನ್ಗಳನ್ನು ಹಾಕೊಂಡಿದ್ದೀರಲ್ಲ, ಎಲ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಹುಷಾರ್ ಹೇಳಿದ್ದೀನಿ. ಒಂದು ಮನೆಯಲ್ಲಿ ಗ್ಯಾಸ್ ಬ್ಲಾಸ್ಟ್ ಆದರೆ, ಒಂದು ಮನೆ ಸತ್ತೋದ್ರೇನೆ, ಜನ ಬ್ಲಾಸ್ಟ್ ಆದಾಗ ಸುತ್ತಮುತ್ತಲು ಒಂದು 20-25 ಮನೆವರೆಗೂ ಪ್ರಾಬ್ಲಮ್ಗಳಾಗುತ್ತೆ. ಎಷ್ಟೋ 20-25 ಒಂದು ಮನೆ ಬ್ಲಾಸ್ಟ್ ಆದ್ರೇನೆ. ಸ್ಟವ್ ಬ್ಲಾಸ್ಟ್ ಆಯ್ತು, ಗ್ಯಾಸ್ ಡಮಾರ್ ಅಂತು, ಪಕ್ಕದಲ್ಲಿ ಗೋಡೆ ಹೋಯ್ತು, ಇವ್ರಿಗೆ ಚಿಕ್ಕದ ಅಕಸ್ಮಾತ್ ಸ್ಲಮ್ಮಲ್ಲಿ ಇದ್ರೆ ಅಂತೂ ಒಂದು ಸುಮಾರು 30-40 ಮನೆ ಹೊರಟೋಗುತ್ತೆ. ಗಟ್ಟಿಮುಟ್ಟಿಗಿರೋ ಮನೆ ಆದರೆ ಒಂದು 4-5 ಮನೆ ಅಕ್ಕಪಕ್ಕದಲ್ಲಿ ಹೋಗುತ್ತೆ. ಅದಕ್ಕೆ ಈಗ ನೀವೆಲ್ಲ ಎಂಥ ಪೆತ್ ಕೆಲಸ ಮಾಡಿದ್ದೀರಿ ಅಂದರೆ, ಒಳ್ಳೆ ಕೊಳೆ ತಿರುಗಿಸಿದ್ರೆ ಮೀಟ್ರ್ ಹಾಕೊಳ್ಳೋಕ್ಕೆ ಗ್ಯಾಸ್ ಲೈನ್ ಹಾಕೊಂಡಿದ್ರೆ, ಅಂದರೆ ಒಬ್ಬ ಮನೆ ಸಾಯಲ್ಲ, ಯಾರಾದರೂ ಓಪನ್ ಮಾಡಿಟ್ರೆ ಲೀಕೇಜ್ ಆದರೆ ಎಂಟೈರ್ ಅಪಾರ್ಟ್ಮೆಂಟ್ ಹೋಲ್ಸೇಲಾಗಿ ಜನನೇ ಸಾಯಲಿ ಅಂತ ನಿಮಗೆ ಗೊತ್ತಿಲ್ಲದೇನೆ ನೀವುಗಳು ಇದನ್ನು ಮಾಡ್ಕೊಂಡು ಬಂದಿದ್ದೀರಾ. ಸೊ ಆದ್ದರಿಂದ ನೀವು ಯಾರ್ಯಾರು ಗ್ಯಾಸ್ ಆರಿಸದೇ ಇರ್ತೀರೋ, ಯಾರ್ಯಾರು ವಿಶೇಷವಾಗಿ ಗ್ಯಾಸ್ ಮೇಲೆ ಒಂದು ಸೆಕ್ಯೂರಿಟಿ ಅಂತಕ್ಕಂಥದ್ದು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಡಿವೈಸ್ ಇದೆ, ಅದನ್ನು ದಯವಿಟ್ಟು ಹಾಕ್ಕೊಳ್ಳಿ. ಎಲ್ಲರೂ ಗ್ಯಾಸ್ ಮನೆಗೆ ನಿಮ್ಮ ಸಿಲಿಂಡರ್ ಮೇಲೆ ನಿಮ್ಮಲ್ಲಿ ರೆಗ್ಯುಲೇಟರ್ ಜೊತೆಗೆ ಇನ್ನೊಂದು ರೆಗ್ಯುಲೇಟರ್ ಸೇಫ್ಟಿ ಡಿವೈಸ್ ಇದೆ. ಆದರೆ ನೀವು ಓಪನ್ ಮಾಡಿಟ್ರು ಗ್ಯಾಸ್ ಎಲ್ಲೂ ಅಂಟ್ಕೊಳ್ಳಲ್ಲ, ಬೆಂಕಿ ಅಂಟ್ಕೊಳ್ಳಲ್ಲ. ಅಂಥದ್ದು ಸೇಫ್ಟಿ ಡಿವೈಸು ಪ್ರತಿಯೊಬ್ಬರ ಮನೆಯಲ್ಲೂ ಎಕ್ಸ್ಟ್ರಾ ಇಟ್ಕೊಳ್ಳಿ. ಯಾಕೆ ಅಂದರೆ ಆಸ್ಫೋಟ ಅಂತ ಕರಿತೀವಿ. ಸೊ ಆಸ್ಫೋಟ ಗ್ರಹ ಅಂದಾಗ ರಾಹು ಜೊತೆ ಕುಜ ಎಲ್ಲರಿಗೂ ಬರ್ತಾನೆ. 6 ಮಂತ್ಸ್ ಇರ್ತಾನೆ. ಎಷ್ಟು? 6 ತಿಂಗಳು. ಒಂದು ದಿವಸ ಇದ್ದನೇ ಕಷ್ಟ. ಸೊ 6 ತಿಂಗಳು ನಮ್ಮಲ್ಲಿ ಏನಾಗಿದೆ, ನೀನು ಹೇಳ್ದಂಗೆ ಥರ್ಡ್ ವರ್ಲ್ಡ್ ವಾರ್ಗೆ ಮುನ್ನಡೆ ಶುರು ಆಗುತ್ತೆ. ಸೊ ನೀನು ಕೋಡಿ ಮಠದವ್ರು ಹೇಳಿದ್ದಲ್ಲ,
ಯಾರೋ ವಂಗ. ನಾನೊಂದು ಸುಮಾರು 20 ವರ್ಷದಿಂದ ಬಡ್ಕೊತೀನಿ, ನನ್ನ ಹೆಸರು ಯಾವನು ಹೇಳಲ್ಲ. ಅಯ್ಯೋ ಪಾಪ ಯಾರೋ ವಂಗ ಸತ್ತೋಗಿದ್ದು ವಂಗ ಹೇಳ್ತೀರಾ, ಇಲ್ಲದೆ ಬರೋದಿಲ್ಲ ಹೇಳ್ತೀರಾ, ಹೇಳ್ಕೊಳ್ಳಿ ಪಾಪ, ನನಗೇನಾಗಬೇಕು. ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ 6800 ವರ್ಷದ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ. ಜಗತ್ತುಮುಲೋ 3 ಜನರು ಪೇಲುತ್ತಾರೆ ಅಂದರೆ 3 ವಿಶೇಷವಾಗಿರ್ತಕ್ಕಂಥ ವಿಶೇಷ ಜಗತ್ತಲ್ಲಿ ಎಲ್ಲಿವರೆಗೂ ಅಂದರೆ ಕರ್ನಾಟಕ ಭಾಗ 3 ಭಾಗ ಆಗುತ್ತೆ ಅಂತ. ಅಂದರೆ 3 ತೆಲಂಗಾಣ ಅಂದರೆ 2 ಮುಖ್ಯಮಂತ್ರಿಗಳು, ನಮ್ಮಲ್ಲಿ 3 ಮುಖ್ಯಮಂತ್ರಿಗಳಾಗ್ತಾರೆ, 3 ರಾಜ್ಯಪಾಲರಾಗ್ತಾರೆ. ಜಗತ್ತು ಭಾರತ ದೇಶ 2 అయిపోతుంది, తలపోతుంది భారతదేశము. ಅಂದರೆ ಭಾರತ ದೇಶ ತಲೆ ಅಂದರೆ ಮೇಲ್ಗಡೆ ಇರ್ತಕ್ಕಂಥ ಪ್ರೆಸಿಡೆಂಟ್ ಪೋಸ್ಟಲ್ಲಿ 2 ಪ್ರೆಸಿಡೆಂಟ್ ಆಗ್ತಾರೆ, 2 ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ದಕ್ಷಿಣ ಭಾರತಕ್ಕೆ 1 ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಬರೆದಿಟ್ಕೋ, ಇಟ್ ವಿಲ್ ಬಿಕಮ್ ಏನು ಘಟಪ್ರಭಾ ಕೃಷ್ಣಾ ನದಿ ಏನಿದೆ ಉಜ್ಜೈನ್ ಮಹಾಕಾಳೇಶ್ವರದವರೆಗೂ 1 ಭಾಗ ಆಗಿ ಬೇರೆ ಬೇರೆ ಆಗ್ಬಿಡುತ್ತೆ ಭಾರತ ದೇಶ. ಅಂದರೆ ನಾಳೆ ಬೆಳಗ್ಗೆ ಆಗಲ್ಲ, ನಿಧಾನಕ್ಕೆ ಶುರುವಾಗಿ ಕೃಷ್ಣ, ಮಲಪ್ರಭಾ, ಘಟಪ್ರಭಾ ಎಲ್ಲ ಸೇರಿ ಉತ್ತರ ಕರ್ನಾಟಕ ಭಾಗ, ಉತ್ತರ ಕನ್ನಡ ಅಲ್ಲ, ಉತ್ತರ ಕರ್ನಾಟಕ ಭಾಗ ಅವರೆಲ್ಲ ಲಿಂಗಾಯತರು ಆಳ್ತಾರೆ, ಈ ಕಡೆ ಎಲ್ಲ ಗೌಡರು ಆಳ್ತಾರೆ. ಮಧ್ಯದಲ್ಲಿ ದಕ್ಷಿಣ ಕನ್ನಡ ಅಲ್ಲ, ಉತ್ತರ ಕನ್ನಡ ಅಂತ ಸಪರೇಟ್ ಇದೆ, ಅಂಕೋಲ ಭಾಗ ಇದೆ, ಮೇಲ್ ಸೀಮೆ ಅಂತಿದೆ, ಕೆಳಗಡೆ ಇರ್ತಕ್ಕಂಥ ಅವರು ವೆಸ್ಟರ್ನ್ ಘಾಟ್ಸ್ ಅವರೆಲ್ಲ ಸೇರಿಕೊಂಡು ಒಂದು ವಿಶೇಷವಾದ ರಾಷ್ಟ್ರ. ಅದಕ್ಕೋಸ್ಕರ 3 ಮುಖ್ಯಮಂತ್ರಿಗಳು, 3 ವಿಶೇಷವಾಗಿ ರಾಜ್ಯಪಾಲರು ಆಗ್ತಾರೆ. ಬೆಳಗ್ಗೆ ಆಗಲ್ಲ, ಈಗ ಕಾರಣಗಳು ಶುರು ಆಗ್ತಾ ಹೋಗುತ್ತೆ. ಎಲ್ಲಿಂದ? ಮೇಯಿಂದ ಶುರು ಆಗುತ್ತೆ. ಸೊ ಇದೆಲ್ಲ ಆಗೋ ಸಮಯಕ್ಕೆ ನಾನು ಆ ಕಾಲದಲ್ಲೇ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಏನು ಬರೆದಿದೆ ಅದು ನಡೆದೇ ನಡೆಯುತ್ತೆ. ನಾಳೆ ಬೆಳಗ್ಗೆ ನಾಡಿದ್ದಾಗತ್ತೆ ಅಂತಲ್ಲ. ಆಮೇಲೆ ಯಾರು ಲಿಫ್ಟಲ್ಲಿ ಓಡಾಡ್ತೀರಾ, ಎಸ್ಕಲೇಟ್ರಲ್ಲಿ ಓಡಾಡ್ತೀರಾ, ಯಾರು ಎಲೆಕ್ಟ್ರಿಕ್ ಡಿವೈಸ್ಗೋಸ್ಕರ ನಂಬ್ಕೊಂಡಿದ್ದೀರಾ, ಯಾರು ಕರೆಂಟ್ಗೆ ನಂಬ್ಕೊಂಡಿದ್ದೀರಾ, ಯಾರ್ಯಾರು ಕಾರ್ಡ್ಗಳು ಇಟ್ಕೊಂಡಿದ್ದೀರಾ, ಎಷ್ಟು ಜನ ಬ್ಯಾಂಕಿಂಗಲ್ಲಿ ಒದ್ದಾಡ್ತಾ ಇದ್ದೀರಾ, ಆ ಕಾರ್ಡ್ ಹಾಕಿದ್ರೇ ಪೇ ಟೈಮ್, ಗೂಗಲ್ ಪೇ, ಫೋನ್ ಪೇ ಅಂತ ಇಟ್ಕೊಂಡಿದ್ದೀರಾ. ಈ ಕರೆಂಟ್ಗೆ ನೆಕ್ಸ್ಟ್ ಇದೆ, ಮುಂದೆ ಇದೆ ಮಾರಿ ಹಬ್ಬ, ಬರೆದಿಟ್ಕೊಳ್ಳಿ. ಅದಕ್ಕೆ ನೀವುಗಳು ನಿಮ್ಮ ದುಡ್ಡನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಅಜ್ಜಿ ಅಂದ್ರು ತಾತ್ರಿ ಕ್ಯಾಶ್ ಇಟ್ಕೋಬೇಕು ನೀವು. ಇಲ್ಲದೆ ಇದ್ರೆ ಕರೆಂಟ್ ಹೋದರೆ ಅಂದರೆ ಜಗತ್ತಿನ ಅರ್ಧ ಭಾಗ ಕರೆಂಟ್ ಹೋಗುತ್ತೆ ಅಂತ ಹೇಳುತ್ತೆ. ಅಥವಾ ಯಾವುದೋ ದೊಡ್ಡ ಗ್ಲೈಡ್ ಪೂರ್ತಿಯಾಗಿರ್ತಕ್ಕ ಗ್ರಿಡ್ಡೇ ಹಾಳಾಗೋಗುತ್ತೆ, ಕರೆಂಟ್ ಬರ್ತಾ ಇರೋ ಸಪ್ಲೈ ಎಲ್ಲೋ ಕಟ್ ಆಗ್ಬೋದು, ಅಥವಾ ಯಾವುದೇ ಕಾರಣಕ್ಕೂ ಕಂಪ್ಯೂಟರ್ಸ್ ವರ್ಕ್ ಆಗದೆ ಇರ್ಬೋದು. ಪೆದ್ದನ ಮಗ ಯಾವನ ಟ್ರಂಪ್ ಇದ್ದಂಗೆ ಎಲ್ಲಾರನ್ನೂ ಓಡಿಸ್ಬಿಟ್ರಾಗ ಎಲ್ಲ ಕಂಪ್ಯೂಟರ್ ನೆಗೆದು ಬಿದ್ದು ಹೋಯ್ತು, ಹೋಗಿ ಏನು ಮಾಡ್ತೀಯಾ? ಸೊ ಎಲ್ಲರೂ ನಮ್ಮ ಮೂಲ ಸ್ಥಳಗಳಿಗೆ ವಾಪಸ್ ಬರ್ತೀವಿ. ಅವನು ಹೇಳ್ತಾನೆ, ಕುಜ ತನ್ನ ಸ್ಥಳಕ್ಕೆ ಧರಣಿ ಗರ್ಭ ಸಂಭೂತ ವಿದ್ಯುತ್ ತಾಂಕಿತ ಸಮಪ್ರಭ, ವಿದ್ಯುತ್ ತಾಂಕಿತ. ಅವನು ಮುಟ್ಟಿದ್ರೆ ಸುಬ್ರಹ್ಮಣ್ಯ ಹೇಳ್ತಾನೆ, ವಾಪಸ್ಸು ನಿನ್ನ ಮನೆಗೆ ವಾಪಸ್ ಬರ್ತೀಯಾ? ಎಲ್ಲ ಅಮೆರಿಕಾಗೆ ಹೋಗಿದ್ದೀರಾ, ಎಲ್ಲರೂ ವಾಪಸ್ ಬರ್ತೀರಾ. ವಿದ್ಯುತ್ ತಾಂಕಿತ ಸಮಪ್ರಭಂ ಕುಮಾರ ಶಕ್ತಿ ಅಷ್ಟಂಚ. ಕುಮಾರ ಶಕ್ತಿ ಯಾವುದು? 6 ಶಕ್ತಿಗಳು, ಅದೆಲ್ಲ ಭಾರತ ದೇಶದಲ್ಲಿ ಭೂಮಿಗೆ ಮತ್ತೆ ವಾಪಸ್ಸು. ಸೊ ಅದೆಲ್ಲ ನಡಿಬೇಕಾದ್ರೆ ಒಂದೊಂದೇ ಆಗೋದ್ರಿಂದ ಪಾಪ ನೀನು ಕೇಳಿದ ಪ್ರಜ್ವಲಕ್ಕೆ ಏನು ಹೇಳ್ತೀನಿ, ಪಾಪ ಭಯ ಅಂತ ಪಡಬೇಡಿ. ಏನು ಅಂದರೆ ಸಾಯ್ತಕ್ಕಂಥವನು ನೀನು ಮುಸ್ಕಾಕಿ ಬೀಗ ಹಾಕಿಟ್ರು ಸಾಯ್ತೀವಿ, ಹೊರಗಡೆ ಓಡೋಗಿದ್ರು ಸಾಯ್ತೀವಿ. ನೋಡಿ ನೆನ್ನೆ ಪಾಪ ಯಾರೋ ಜನ ಒಂದಷ್ಟು ಜನ ಒಂದು ವಾರದ ಹಿಂದೆ ಸತ್ತೋದ್ರು. ಸೊ ಹಾಗೆ ಏನು ಮಾಡೋಕ್ಕಾಗಲ್ಲ. ಈ ಗಂಡ ಹೆಂಡತಿ ಕೋಟ್ಯಾಧೀಶ್ವರಾಗಿದ್ರು ಪಾಪ, ಅವರು ಪಾಪ ಉತ್ತರ ಕರ್ನಾಟಕಕ್ಕೆ ಹೋಗ್ತಾ ಇದ್ರು ಗಂಡ ಹೆಂಡತಿ. ಏನು ಮಾಡಿದ್ರು, ಹೊಸ ಕಾರ್ ಕೊಂಡ್ಕೊಂಡ, ಎಂಟೈರ್ ಟ್ರಕ್ಕಲ್ಲಿ ಇರ್ತಕ್ಕಂಥ ಪೂರ್ತಿನೇ ಬಿದ್ದೋಗಿ ಅವ್ರ ಫ್ಯಾಮಿಲಿನ ಹೊರಟೋಯ್ತು. ಈಗ ನೋಡು, ಅಂಥದ್ದೆಲ್ಲ ಆಕ್ಸಿಡೆಂಟ್ ಆದಾಗ ಜನ ಸತ್ತೋದ್ರೆ ವಾಸಿ, ಕೈ ಕಾಲು ಮುರ್ಕೊಂಡು ಇನ್ನೊಬ್ಬರ ಮೇಲೆ ಅವರು ಅವಳ ಮೇಲೆ ಹಾಕೊಂಡು ತಮಗೂ ಕಷ್ಟಪಟ್ಕೊಂಡು ನರಳೋದು ಬೇಡ ಯಾರೂ. ಅದಕ್ಕೆ ಹೇಳೋದು, ಕಾಫಿ ಕುಡಿತಾ ಇದ್ದಾಗಲೇ ಬರ್ತೀನಪ್ಪ ಅಂತ ಹೊರಟ್ಬಿಡ್ಬೇಕೆ ಹೊರತು ನರಳಿಬಾರ್ದು. ಅದೇ ಕರ್ಮಣ್ಯವಾಧಿಕಾರಸ್ಯ ಮಾಫಲೇಶುಕದಾಚ, ಅವರವ್ರ ಕರ್ಮ ಅವರವರೇ ಹೊಣೆ. ಅದಕ್ಕೆ ನೀವು ಈ ಸಲ ಏನು ಅಂದರೆ ಎಲ್ಲರೂ ಜಾಗೃತಿಯಾಗಿರ್ತಕ್ಕಂಥ ಏನು ಅಂದರೆ ಪೆಟ್ರೋಲ್ ಬ್ಯಾಂಕ್ಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ರಿಗೂ ನಾನು ಒಂದು ವಿನಂತಿ ಏನು ಹೇಳ್ತೀನಿ, ಕನ್ನಡ ಸಂಘಗಳು ಏನಿದೆ ದಯವಿಟ್ಟು ವಿನಂತಿ, ಎಲ್ಲರೂ ಫಾರಿನ್ನಿಂದ ಎಲ್ಲರೂ ಹೊರಭಾಗದಿಂದ ಇನ್ವೆಸ್ಟ್ ಮಾಡಿಬಿಡ್ಯಾರ. ಎಲ್ಲಿಗೆ? ಅಪಾರ್ಟ್ಮೆಂಟ್ಗಳಿಗೆ. ಸೊ ಯಾವ ಅಪಾರ್ಟ್ಮೆಂಟಲ್ಲಿ ಯಾವ ಟೆರರಿಸ್ಟು ಎಲ್ಲಿ ಕಂಬಿ ಜೋಡಿಸ್ತಾ ಇದ್ದಾನೆ, ಎಲ್ಲಿ ಬಾಂಬು ಸೇರ್ತಾ ಇದ್ದಾನೆ. ಬೆಂಗಳೂರು ಇರೋಷ್ಟು ಸೇಫೆಸ್ಟ್ ಜಾಗ ಇನ್ನೆಲ್ಲೂ ಇಲ್ಲರಿ ಜಗತ್ತಲ್ಲಿ. ನಿಮ್ಗಳೆಲ್ಲ ಪೆದ್ದುಗಳು ಎಲ್ಲ HSR ಲೇಔಟು, ವೈಟ್ ಫೀಲ್ಡು, ಅಲ್ಲೆಲ್ಲ ಊಡಿ ಕಡೆ ಹೋಗ್ಬಿಟ್ರೆ ಒಂದೊಂದು ಅಪಾರ್ಟ್ಮೆಂಟಲ್ಲೂ ಯಾವ ಕಳ್ಳ ಎಲ್ಲಿದಾನೋ, ಯಾವ ಟೆರರಿಸ್ಟ್ ಇದ್ದಾನೆ ನಿಮ್ಗೆ ಗೊತ್ತಾ? ಏನಾದರೂ ಹೊರಗಡೆ ಬಂದಾಗಲೇ ಗೊತ್ತಾಗುತ್ತೆ. ಆದ್ದರಿಂದ ನೀವೆಲ್ಲ ಕನ್ನಡ ಸಂಘದವರು, ಎಲ್ಲ ಪೊಲೀಸ್ನವರು, ಪ್ರತಿಯೊಬ್ಬರಿಗೂ ಐಡೆಂಟಿ ಕಾರ್ಡ್, ಎಲ್ಲರಿಗೂ ಆಧಾರ್ ಕಾರ್ಡು, ಜೊತೆಗೆ ಆಧಾರ್ ಕಾರ್ಡು ನಂಬೇಡಿ. ಅವ್ನು ಹೋಗ್ಬಿಟ್ಟು ನಮ್ಮವರೇ ಇದ್ದಾರಾ, ಸೇಫ್ ಆಗಿದ್ದೀವಾ, ಅದೆದ್ದು ಅಪಾರ್ಟ್ಮೆಂಟಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾನಾ, ಎಲ್ಲಾದರೂ ಯಾವ್ಯಾವ ಸ್ಕೂಲ್ಗಳಲ್ಲಿ ಜನ ಜಾಸ್ತಿ ಸೇರಿರ್ತಾರೆ ಮಕ್ಕಳು, ಇನ್ನು ಮೇಲೆ ರಾಹು ಕುಬ್ಜಾ ಅಂತ ಕರಿತೀರಿ, ಚಿಕ್ಕ ಚಿಕ್ಕ ಮಕ್ಕಳು, ಯಂಗ್ಸ್ಟರ್ಸು, ಯಾರು ಸ್ಪೀಡಾಗಿ ಹೋಗಬೇಡಿ ಗಾಡಿಗಳಲ್ಲಿ, ಹುಷಾರ್. ಎಲ್ಲರೂ ಯಂಗ್ಸ್ಟರ್ಸೇ ಸಾಯೋದು, ಹಾರ್ಟ್ ಅಟ್ಯಾಕಿಂದ ಸಾಯ್ತೀರಾ, ಸಡನ್ನಾಗಿ ಲಿವರ್ ಡ್ಯಾಮೇಜ್ ಸಾಯ್ತಕ್ಕಂಥದ್ದು, ಆಕ್ಸಿಡೆಂಟಲ್ಲಿ ಸಾಯ್ತಕ್ಕಂಥದ್ದು, ಬೈಕಲ್ಲಿ ಸಾಯ್ತಕ್ಕಂಥದ್ದು, ಹೋಲ್ಸೇಲಲ್ಲಿ ಆಗ್ತಕ್ಕಂಥದ್ದು. ಏನು ಅಂದರೆ ಕೆಲಸಕ್ಕೆ ಭಾಳ ಜನ ಹೋಗ್ತಕ್ಕಂಥದ್ದು, ಕಾಲೇಜ್ ಕ್ಯಾಂಪಸ್ಸಲ್ಲಿ ಇರ್ತಕ್ಕಂಥ ಯಂಗ್ಸ್ಟರ್ಸು ಹುಷಾರ್. ಗ್ಯಾಸಲ್ಲಿ, ವಾಸನೆಗಳಲ್ಲಿ, ಗೊತ್ತಿಲ್ಲದೆ ಯಾವುದಾದ್ರೂ ಒಂದು ಕರೆಂಟ್ ಅಪಘಾತಗಳಲ್ಲಿ, ಬೆಂಕಿ ಅಪಘಾತಗಳಲ್ಲಿ ಹೋಗ್ತಾರೆ. ಘರ್ಷಣೆಗಳು ಹೆಚ್ಚಾಗತ್ತೆ. ಇವಾಗೇನು ಬಾಂಗ್ಲಾದೇಶ ನೋಡಿದರೆ ಆ ಥರ ಘರ್ಷಣೆಗಳು ಹೆಚ್ಚಾಗತ್ತೆ. ಅದಕ್ಕೆ ತಂದೆ ತಾಯಿ ಇರೋವರೆಗೂ ನೋಡ್ಕೊಳ್ಳಿ,
ಅಣ್ಣ ತಮ್ಮಂದರು ಸೌಖ್ಯವಾಗಿರಿ. ವಿಶೇಷವಾಗಿರ್ತಕ್ಕಂಥದ್ದು ಯಾವತ್ತೋ ಸಾಯೋದನ್ನು ಇವತ್ತು ಚಿಂತೆ ಮಾಡಬೇಡಿ. ಆದರೆ ಮುಂದೆ ಇರತಕ್ಕಂಥ ಮಾರಿ ಹಬ್ಬಕ್ಕೆ ನಾವು ಇವತ್ತಿಂದ ಎಚ್ಚರಿಕೆಯಾಗಿ ಎಷ್ಟಾಗುತ್ತೋ ಸಾಧ್ಯತೆ, ಎಲ್ಲೆಲ್ಲಿ ಗೌರವವಾಗಿರಬೇಕು, ಎಷ್ಟೆಷ್ಟು ಎಚ್ಚರಿಕೆ ಆಗಿರಬೇಕು ಅದು ನಾವು ನೋಡ್ಕೊಳ್ಳೋಣ.